ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ಭೂಮಿ ಟ್ರೈನಿಂಗ್ ಸೆಂಟರ್ಗೆ ಹೋಗಿದ್ದಾಳೆ. ನಮ್ಮ ಅಜಿತ್ ಅವ್ರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಇಲ್ಲಿ. ಸೊ ಮನೆಯಲ್ಲಿ ಎಲ್ಲರೂ ಭೂಮಿ ಜಪನೆ ಮಾಡ್ತಾ ಇರ್ತಾರೆ. ಇನ್ನು ಈ ದೇವಯಾನಿದೊಳದು ಪ್ಲ್ಯಾನ್ ಮೇಲೆ ಪ್ಲ್ಯಾನ್ ನಡೀತಾನೆ ಇದೆ. 5 ಪ್ಲ್ಯಾನ್ಗಳನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾಳೆ ಇವತ್ತು ಮಗಳ ಮುಂದೆ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಸಂಪೂರ್ಣವಾದಂಥ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಂತಂದರೆ, ಬೇಜಾರು ಮಾಡ್ಕೊಂಡಿರ್ತಾಳೆ, ರೂಮಲ್ಲಿ ಕೂತಿರ್ತಾಳೆ. ಯಾರು ದೇವಯಾನಿ ಅಲ್ಲಿಗೆ ಅಂಜು ಹೋಗ್ತಾಳೆ. ಮಾಮ್ ಏನಾಯಿತು ಮಾಮ್ ಅಂತ ಇದ್ದ ತಕ್ಷಣ, ಬೇಬಿ ನೀನು ಎಲ್ಲರೂ ಮುಂದೆ ಹನಿಮೂನ್ ಟಿಕೆಟ್ನ ಆ ರೀತಿ ಅರ್ಧ ಆಗಿರೋದು ನನಗೆ ಭಾಳ ಹರ್ಟ್ ಆಯಿತು ಅಂತ ಹೇಳಿದಾಗ, ಮಾಮ್ ಏನು ಮಾಡಲಿ ಮಾಮ್, ಯಾಕಂದರೆ ನಾನು ಕ್ಯಾರೆಕ್ಟ್ರಲ್ಲಿದ್ದೆ ಮಾಮ್. ಶಕುನಿ ಹೇಗೆ ಒಬ್ಬೊಬ್ಬರನ್ನ ಹೇಗೆ ಒಂದೊಂದು ಸಾರಿ ಆಟ ಆಡಿಸಿ ಎಲ್ಲರನ್ನೂ ಉಳಿಸ್ಬಿಟ್ನಲ್ಲ, ಹಾಗೆ ಉಳಿಸ್ಬೇಕು ಅಂತಂದರೆ ನಾನು ಕ್ಯಾರೆಕ್ಟ್ರಲ್ಲಿ ಇರಲೇಬೇಕಲ್ಲ ಮಾಮ್. ಲೇಡಿ ಶಕುನಿ ಆಟ ಮಾಮ್ ಇದು. ಮ್ಯಾಮ್ ಇದರಿಂದ ನೀವು ಏನಾದರೂ ಬೇಜಾರಾಗ್ತಿತ್ತು ಅಂದರೆ ನಾನು ಈ ಆಟನ ಇಲ್ಲಿಗೆ ನಿಲ್ಲಿಸ್ಬಿಡ್ತೀನಿ ಮಾಮ್. ಹೇಗೂ ನಚ್ಚಿ ಅಮ್ಮನ ಜೊತೆ ಕಾಂಪ್ರಮೈಸ್ ಆಗು ಅಂತ ಹೇಳ್ತಾ ಇದ್ದೀನಲ್ವಾ, ನಾನು ಕಾಂಪ್ರಮೈಸ್ ಆಗಿಬಿಡ್ತೀನಿ ಮಾಮ್ ಅಂತ ತಕ್ಷಣ, ಬೇಬಿ ಸಾರಿ ಬೇಬಿ, ನಾನು ಟೆನ್ಷನಲ್ಲಿ ಹಾಗೆ ಹೇಳ್ಬಿಟ್ಟೆ. ಬೇಡ 5 ಪ್ಲ್ಯಾನ್ಗಳನ್ನು ಹೇಳ್ತಾರಿ. ಒಂದು ಪ್ಲ್ಯಾನು ಏನಂತಂದರೆ ಅಜಿತ್ ಮತ್ತು ಭೂಮಿನ ದೂರ ಮಾಡೋದು, ಭೂಮಿಗೆ ಹತ್ರ ಆಗಿ ಸತ್ಯವನ್ನು ತಿಳ್ಕೊಳ್ಳೋದು. ಇನ್ನೊಂದು ಏನಂತಂದರೆ ಶಾರದಮ್ಮನ ಸಾಯಿಸ್ಬಿಡೋದಂತೆ. ಶಾರದಮ್ಮನ ಯಾರು ಸಾಯಿಸಬೇಕು? ಅಂಜುನೇ ಸಾಯಿಸಬೇಕು. ಅಂಜು ಸಾಯಿಸೋದ್ರಿಂದ ದೇವಯಾನಿ ಮೇಲೆ ಡೌಟ್ ಬರಲ್ಲ. ಆ ಅಜಿತ ನನ್ನ ಬೆನ್ನು ಬೀಳ್ತಾನೆ, ಅವ್ನಿಗೆ ಯಾವುದೇ ಸಾಕ್ಷ್ಯಾಧಾರ ಸಿಗಲ್ಲ. ಆಗ ಇದಕ್ಕೆಲ್ಲ ಕಾರಣ ಇವನೇ ಬೇಕು ಅಂತಲೇ ಕ್ರಿಯೇಟ್ ಮಾಡಿಕೊಂಡು ನನ್ನ ಈ ರೀತಿ ಏನಂತಂದರೆ ಹಿಂಸೆಗೊಳಪಡಿಸ್ತಿದ್ದಾನೆ, ಅನುಮಾನ ಪಡ್ತಿದ್ದಾನೆ ಅನ್ನೋಕ್ಕೋಸ್ಕರ ಅವ್ನ ತಲೆ ತೆಳಗಾಗುತ್ತೆ. ಅವನು ಒಂದು ಕಡೆ ಎಲ್ಲೋ ಮೂಲೆಯಲ್ಲಿ ಬಿದ್ದಿರ್ತಾನೆ ಅಂತ ಹೇಳ್ಬಿಟ್ಟು, ಇನ್ನೊಂದೇನಪ್ಪ ಅಂತಂದರೆ ಮನೇನ ಸಂಪೂರ್ಣ ಗುಂಡಾಂತರ ಮಾಡೋದು, ನಚ್ಚಿನ ಫುಲ್ಲು ತನ್ನ ಬುಟ್ಟಿಗೆ ಹಾಕ್ಕೊಂಡು ಅಜಿತ್ ವಿರೋಧ ಕಟ್ಟೋದು. ಆಮೇಲೆ 5ನೇ ಪಾಯಿಂಟ್ ಏನಪ್ಪ ಅಂತಂದರೆ, ಅಜ್ಜಿ ರೂಮಲ್ಲಿ ಅವಳು ಮಹಾರಾಣಿ ಥರ ಅಜ್ಜಿ ಚೇರ್ ಮೇಲೆ ಅವ್ರ ಅಮ್ಮ ಕೂತ್ಕೊಳ್ಳೋದಂತೆ, ಈ ಆಸ್ತಿ ಎಲ್ಲ ತಮ್ಮ ಹೆಸರಿಗೆ ಪಡ್ಕೊಳ್ಳೋದಂತೆ. ಈ ರೀತಿ ಪ್ಲ್ಯಾನ್ಗಳನ್ನು ಒಂದೊಂದಾಗಿ 1 ಪ್ಲ್ಯಾನ್ 2 ಪ್ಲ್ಯಾನ್ 3 ಪ್ಲ್ಯಾನ್ 5 ಪ್ಲ್ಯಾನ್ ಅಂತ ಹೇಳ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮೇಲೆ ಪ್ಲ್ಯಾನ್ ಮಗಳಿಗೆ ಹೇಳ್ಕೊಡ್ತಾಳೆ. ನೀನು ಕ್ಯಾರೆಕ್ಟ್ರಲ್ಲೇ ಇರಬೇಕು ಅಂತ ಕೂಡ ಹೇಳ್ತಾಳೆ. ಇನ್ನು ಇವಳು ಅಂಜು, ಸಾರಿ ಮಾಮ್, ನನ್ನಿಂದ ಹರ್ಟ್ ಆಗಿದೆಯಾ ಅಂತ ಹೇಳಿ ಮತ್ತೆ ಕ್ಷಮೆ ಎಲ್ಲ ಕೇಳ್ದಂಗೆ ಮಾಡಿ ಡೌಗಳು ಮಾಡಿ ಮತ್ತು ಅಮ್ಮ ಮಗಳು ಇಷ್ಟು ಪ್ಲ್ಯಾನ್ ಮಾಡ್ತಾರೆ. ಇನ್ನು ನಮ್ಮ ಭೂಮಿ ಟ್ರೈನಿಂಗ್ ಸೆಂಟ್ರಲ್ಲಿ ಸೊ ಒಬ್ಬರು ಟ್ರೈನಿಂಗ್ ಬರ್ತಾರೆ. ಹುಡುಗ ಬಂದ ತಕ್ಷಣ ನಾನು ಟ್ರೈನಿಂಗ್ ಹೋಗಬೇಕು, ಮತ್ತು ನಾವೇನು ಹೋಗ್ತಾ ಇದ್ದೀವಿ, ನಾನು ಇಲ್ಲಿ ಬೋಂಡಾ ಬಜ್ಜಿ ಮಾಡೋಕ್ಕೆ ಬಂದಿದ್ದೀನಿ, ಅವಳು ಪಕೋಡ ಮಾಡೋಕ್ಕೆ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಜೋಕ್ ಮಾಡ್ತಾಳೆ. ಅಂದ ತಕ್ಷಣ, ಅಲ್ಲ ನೀವು ನಾವು ಟ್ರೈನಿಂಗೇ ಬಂದಿರೋದು ಅಂತ ಹೇಳ್ತಾರೆ ಆ ಹುಡುಗನಿಗೆ. ಅಂದ ತಕ್ಷಣ ನಿಮ್ಮ ಹೆಸರು ಅಂದ ತಕ್ಷಣ, ನನ್ನ ಹೆಸರು ಭೂಮಿ ಅಂತ, ಇವಳ ಹೆಸರು ಸಹನಾ ಅಂತ ಹೇಳ್ಬಿಟ್ಟು, ನಿಮ್ಮ ಹೆಸರು ಅಂದ ತಕ್ಷಣ ಅಜಿತ್ ಏನಂದ್ರಿ ಅಂತ ಕೇಳ್ತಾಳೆ. ಅಜಿತ್ ಕುಮಾರ್ ಅಂತ, ಎಲ್ಲರೂ ನನ್ನ ಅಜಿತ್ ಅಂತ ಕರೀತಾರೆ ಅಂದ ತಕ್ಷಣ, ಏಕೆ ಅಂತ ಕರೀತಾರೆ ಅಜಿತ್ ಕುಮಾರ್ ಅಂತ ಹೇಳಿದ ತಕ್ಷಣ, ಯಾಕೆ 2 ಸರಿ ಕೇಳಿದ್ರಿ ನನ್ನ ಹೆಸರು ಅಂದಾಗ, ಆ ಹೆಸರು ನನಗೆ ತುಂಬ ಬೇಕಾದವ್ರದ್ದು ಅಂತ ಹೇಳಿದ ತಕ್ಷಣ, ಅಜಿತ್ ಭೂಮಿ ಅಕ್ಕ ಅಲ್ಲ, ಭೂಮಿ ಅಜಿತ್ ಅಕ್ಕ ಬನ್ನಿ ಅಕ್ಕ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಹುಡುಗಿ ಸಹನಾ ಕರೀತಾಳೆ. ಸುಮ್ಮನೆ ಇವರು ಬರೀ ಭೂಮಿ ಅಕ್ಕ ಅನ್ನೋ ಸಾಗು, ಅಜಿತ್ ಭೂಮಿ ಅಕ್ಕ ಅಂದರೆ ಇನ್ನೊಂದು ಸರಿ ಅಂತ ಹೇಳ್ತಾರೆ. ಆ ಹುಡುಗಿ ಏನಪ್ಪ ಅಂದರೆ ಬರೀ ಭೂಮಿ ಅಜಿತ್ ಅಕ್ಕ ಅಜಿತ್ ಭೂಮಿ ಅಜಿತ್ ಅಕ್ಕ ಈ ರೀತಿ ಒಟ್ಟಿನಲ್ಲಿ ಅಜಿತ್ ಹೆಸರಲ್ಲದೆ ಕರೆಯೋದಿಲ್ಲ ಹುಡುಗಿ ಸಹನಾ. ಸೊ ಏನಪ್ಪ ಅಂತಂದರೆ ಮತ್ತೆ ಹೋಗ್ತಾರೆ. ಸರಿ ನೀವು ಹೊರಡಿ, ನಾವು ಹೊರಡ್ತೀವಿ ಅಂತ. ಸರಿ ಭೂಮಿ ಅವರೇ ಅಂತ ಹೇಳ್ತಾನೆ ಕಾನ್ಸ್ಟೇಬಲ್ ಆಗಕ್ಕೆ ಬಂದಿರ್ತಕ್ಕಂಥ ಹುಡುಗ. ಆಗ ಭೂಮಿ ಹೇಳ್ತಾಳೆ, ನೋಡಿ ಭೂಮಿ ಅವ್ರೇ ಗಿವ್ರೇ ಇದೆಲ್ಲ ಬೇಡ, ನಾವು ಇಲ್ಲಿನೂ ತುಂಬ ದಿನಗಳಿರ್ತೀವಿ, ತುಂಬ ದಿನಗಳ ಕಾಲ ಟ್ರೈನಿಂಗ್ ಮಾಡ್ತೀವಿ, ನನ್ನ ಭೂಮಿ ಅಂದರೆ ಸಾಕು ಅಂತ ಹೇಳಿದ ತಕ್ಷಣ, ಸರಿ ಭೂಮಿ ಬಾಯ್ ಅಂತ ಹೋಗ್ಬಿಡ್ತಾರೆ ಆ ಪೊಲೀಸು. ಸೊ ಕಡೆ ರೂಮ್ನಾಗ ಹೋಗ್ತಾಳೆ. ಹೋದ ತಕ್ಷಣ ಎಲ್ಲರೂ ಬೆಡ್ಗಳು ನೋಡ್ಕೋತಾರೆ. ಅಜಿತ್ನ ನೆನೆಸ್ಕೋತಾಳೆ. ಸೊ ನೆನೆಸ್ಕೊಂಡು ಒಂಥರ ಫೀಲ್ ಆಗ್ತಾಳೆ. ಅಲ್ಲಿ ಅಜಿತ್ ಸಾಹೇಬರು ಕೂಡ ಏನಪ್ಪ ಅಂತಂದರೆ ಭೂಮಿನ ನೆನೆಸ್ಕೋತಾರೆ. ಭೂಮಿ ಒಂದು ಗ್ಲಾಸ್ ನೀರು ಅಂತ ಹೇಳಿದ ತಕ್ಷಣ, ಏನೋ ಭೂಮಿ ನೆನೆಸ್ಕೋತಾ ಇದೆಯೇನೋ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ರೀತಿ ನೆನೆಸ್ಕೊತಿರ್ಬೇಕಾದ್ರೆ, ಅಮ್ಮ ಹಾಗೇನಿಲ್ಲ ಅಮ್ಮ ಅಂದ ತಕ್ಷಣ, ನನಗೂ ಕೂಡ ಭೂಮಿನ ಬಿಟ್ಟಿರೋಕೆ ಆಗ್ತಿಲ್ಲ ಕಣೋ, ಭೂಮಿ ತುಂಬ ನೆನಪು ಆಗ್ತಿದ್ದಾಳೆ ಕಣೋ ಅಂತ ಹೇಳ್ಬಿಟ್ಟು ಬಲವಂತವಾಗಿ ಮಗನಿಗೆ ಕೈತುತ್ತನ್ನು ಕೂಡ ತಿನ್ನಿಸ್ತಾಳೆ ನಮ್ಮ ಸಂಗೀತಮ್ಮ. ಸೊ ಇಷ್ಟೆಲ್ಲ ಆಗುತ್ತೆ. ಮುಂದೇನಾಗುತ್ತೆ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.